ನಮಸ್ಕಾರ ಎಲ್ಲರಿಗೂ ಇನ್ಫೋ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ತುಂಬಾ ಬಿಸಿಲು ಏರ್ತಾ ಇದೆ, ಸಿಕ್ಕಾಪಟ್ಟೆ ಬಿಸಿಲು ಏರ್ತಾ ಇದೆ ಇಡೀ ನಮ್ಮ ಕರ್ನಾಟಕದಲ್ಲಿ. ಈ ಸತಿ ಬೆಂಗಳೂರಲ್ಲಿ 40 ಡಿಗ್ರಿ ಹೋಗುತ್ತಂತೆ. ದಯವಿಟ್ಟು ಸ್ವಲ್ಪ ಜಾಗೃತರಾಗಿರಿ. ಆದಷ್ಟು ಮಧ್ಯಾಹ್ನದ ಸಮಯದಲ್ಲಿ ಇಂಡೋರ್ ಅಲ್ಲಿ ಇರಿ, ಅಂದ್ರೆ ಒಳಗಡೆ ಆಫೀಸೋ ಮನೇನೋ ಒಳಗಡೆ ಇರೋದಕ್ಕೆ ಪ್ರಯತ್ನ ಪಡಿ. ಆದಷ್ಟು ನೀರು ಮಜ್ಜಿಗೆನ ಜಾಸ್ತಿ ಕುಡೀರಿ. ಆಮೇಲೆ ಈ ಕಲ್ಲಂಗಡಿ ಹಣ್ಣು ವಿಚಾರದಲ್ಲೂ ಸಹ ಕಲರ್ ಹಾಕ್ತಾರೆ ಅಂತ ಹೇಳಿ ಎಲ್ಲ ಗಾಸಿಪ್ ಬಂದಿತ್ತು, ಅದೆಲ್ಲ ನಂಬಕ್ ಹೋಗ್ಬೇಡಿ. ಯಾರ ರೈತರು ಸಹ ಆತರ ಮೋಸ ಮಾಡಿ ಮಾರೋದ್ರಿಂದ ಅವ್ರಿಗೆ ಲಾಸ್ ಆಗುತ್ತೆ ಹೊರತು ಜನಕ್ಕೆ ಲಾಸ್ ಮಾಡುವಂತದ್ದು ಅಥವಾ ಆರೋಗ್ಯ ಹಾಳು ಮಾಡುವಂತದ್ದು ಉದ್ದೇಶ ಅವ್ರದ್ದಾಗಿರೋದಿಲ್ಲ. ಸೊ ಅದ್ರ ಬಗ್ಗೆ ಅಪಾರ್ಥ ಮಾಡ್ಕೋಬೇಡಿ. ಜ್ಯೂಸು, ಫಾಂಟಾ, ಅದು ಇದು ಎಲ್ಲ ಕುಡಿಯಕ್ ಹೋಗ್ಬೇಡಿ. ಸೋಡಾಗಳನ್ನ ಇವಾಗ ಶೆಕೆಗೆ ಅದ್ ಬೇಕು ಅಂತ ಅನ್ಸುತ್ತೆ. ಬಟ್ ಆದಷ್ಟು ಎಳ್ನೀರು, ಕಬ್ಬಿನ ಜ್ಯೂಸು, ನಿಂಬೆ ಹಣ್ಣು ಜ್ಯೂಸು ಮನೇಲಿ ಮಾಡ್ಕೊಂಡು, ವಾಟರ್ ಮಿಲ್ಲನ್ನು ಈ ತರದನ್ನ ಸ್ವಲ್ಪ ಆದಷ್ಟು ಮಜ್ಜಿಗೆ ಮತ್ತೆ ನೀರನ್ನ ಸೇವಿಸಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ಒಳ ಕೂತ್ರು ಶೆಕೆ, ಆಚೆ ಹೋದ್ರಂತೂ ಇನ್ನೂ ಶೆಕೆ ಇದೆ. ಸೊ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಯಾಕಂದ್ರೆ ಈ ಟೈಮಲ್ಲಿ ಸ್ವಲ್ಪ ಫುಡ್ ಅಲ್ಲೂ ಸಹ ಆಚೆ ಊಟ ಕಮ್ಮಿ ಮಾಡಿ ಆದಷ್ಟು ಮೊಸರನ್ನ ಮಜ್ಜಿಗೆನ ತಿನ್ನಿ. ಸೊ ಇದು ಒಂದು ಜಸ್ಟ್ ಒಂದು ಇವಾಗ ಇರುವಂತ ಟೆಂಪರೇಚರ್ ಬಗ್ಗೆ ಹೇಳಿದ್ದು. ಇದ್ರ ಜೊತೆಗೆ ಈ ಟೆಂಪರೇಚರ್ ಜೊತೆಗೆ ನಮ್ಗೆ ಗೃಹಲಕ್ಷ್ಮಿ ಟೆಂಪರೇಚರ್ ಕೂಡ ರೈಸ್ ಆಗ್ತಾನೆ ಬರ್ತಾ ಇದೆ. ಈ ಗೃಹಲಕ್ಷ್ಮಿ ಹಣ ಇವತ್ ಬರುತ್ತೆ, ನಾಳೆ ಬರುತ್ತೆ ಅಂತ ಕಾದು 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 ಇವ್ರು ಹೇಳೋ ಆಲ್ಮೋಸ್ಟ್ ತಿಂಗಳಾಯ್ತು, ಇನ್ನೂ ಸಹ ಗೃಹಲಕ್ಷ್ಮಿ ಹಣ ನಮ್ಮ ಖಾತೆಗೆ ಬರ್ಲಿಲ್ಲ. ಸ್ಪೆಷಲಿ 16-17ನೇ ಕಂತಿನ ಹಣನೇ ಇನ್ನೂ ಖಾತೆಗೆ ಜಮಾ ಆಗ್ಲಿಲ್ಲ. ಬಟ್ ಇದರ ಬೆನ್ನಲ್ಲೇನೆ 18ನೇ ಕಂತಿನ ಹಣದ ಬಗ್ಗೆನೂ ಸಹ ಇವಾಗ ಒಂದು ಗುಡ್ ನ್ಯೂಸ್ ಬಂದಿದೆ. ಅದ್ರ ಬಗ್ಗೆನೂ ನಾನು ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ಪೂರ್ತಿಯಾಗಿ ನೋಡಿ. ಈಗ 16-17ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರ್ಲಿಲ್ಲ, ಪೆಂಡಿಂಗ್ ಇತ್ತು, ಎಲ್ಲರಿಗೂ ಒಂದೇ ಸತಿ ಅವರು ಜಮಾ ಮಾಡಿರ್ಲಿಲ್ಲ, ಹಂತವಾಗಿ ಎಲ್ಲರಿಗೂ ಜಮಾ ಮಾಡ್ಕೊಂತ ಬಂದಿರೋದಲ್ವಾ. ಸೊ ಯಾರಿಗೆಲ್ಲ ಬಂದಿರ್ಲಿಲ್ಲ ಅಂತವ್ರಿಗೆ ಇವಾಗ ಆಲ್ಮೋಸ್ಟ್ 95% ಜನರಿಗೆ ಬಂದ್ಬಿಟ್ಟಿದೆ. ಇನ್ನು 5% ಜನಕ್ಕೆ ಏನಕ್ಕೆ ಬಂದಿಲ್ಲ ಅಂತ ನೀವು ಪ್ರಶ್ನೆ ಮಾಡಬಹುದು. ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಈ KYC ಮಾಡಿಸ್ಕೊಂಡಿಲ್ಲ, ಕರೆಕ್ಟ್ ಆಗಿ ನಿಮ್ಮ ಡೀಟೇಲ್ಸ್ ನ ಅಪ್ಡೇಟ್ ಮಾಡಿಲ್ಲ ಅಂದ್ರೆ ನಿಮ್ಗೆ ರೇಷನ್, ನಿಮ್ಗೆ ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಯಾವ್ದು ಫಲಾನುಭವಿಗಳು ನೀವು ಆಗಕ್ಕಾಗಲ್ಲ. ಇದಕ್ಕೆ ಕಡೆಯ ದಿನಾಂಕ ಈ KYC ಮಾಡಿಸ್ಕೊಳ್ಳಕ್ಕೆ ಮಾರ್ಚ್ ತಿಂಗಳು ಇದೆ, ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಅಂತ. ಈ 5% ಜನಕ್ಕೆ ಯಾರಿಗೆ ಬಂದಿಲ್ಲ ಅಂತವ್ರದ್ದು ಸಮಸ್ಯೆ ಆಗಿರುತ್ತೆ. ರೇಷನ್ ಡಿಪೋಗಳಿಗೆ ಹೋಗಿ ಈ KYC ಆಗಿದೆಯೋ ಇಲ್ವೋ ಅಂತ ಕಾರ್ಡ್ನ ಕೊಟ್ಟು ಕ್ರಾಸ್ ಚೆಕ್ ಮಾಡಿಸ್ಕೊಳ್ಳಿ. ಇದ್ರ ಜೊತೆಗೆ ಇವಾಗ 16-17ನೇ ಕಂತಿನ ಆಯ್ತು. 18ನೇ ಕಂತಿನ ಹಣದ ಬಗ್ಗೆ ನಮ್ಗೊಂದು ಗುಡ್ ನ್ಯೂಸ್ ಬಂದಿದೆ. ಎವ್ರಿ ಟೈಮು ನಮ್ ಸರ್ಕಾರದವ್ರು ಹೆಂಗೆ ಅಂದ್ರೆ ಯಾವ್ದಾದ್ರು ಹಬ್ಬ ಹರಿದಿನ ಬಂತು ಅಂದ್ರೆ ಹಬ್ಬಕ್ಕೆ ಲಾಟ್ರಿ, ಹಬ್ಬಕ್ಕೆ ಗುಡ್ ನ್ಯೂಸ್ ಅಂತಾನೆ ಹೇಳ್ತಾರಲ್ಲ. ಈಗ ಯುಗಾದಿ ಹಬ್ಬ ಬರ್ತಾ ಇದೆ. ಯುಗಾದಿ ಹಬ್ಬಕ್ಕೆ 18ನೇ ಕಂತಿನ ಹಣನ ನಾವು ರಿಲೀಸ್ ಮಾಡ್ತೀವಿ, ಇನ್ ಯಾವ್ದು ತಡ ಮಾಡೋದಿಲ್ಲ ಅಂತ ಹೇಳಿ. ಯಾಕಂದ್ರೆ ಇವಾಗ ಮಾರ್ಚ್ ಏಪ್ರಿಲ್ ನಮ್ಗೆ ಇಯರ್ ಎಂಡ್, ಸೊ ಅಕೌಂಟ್ಸ್ ಕ್ಲೋಸ್ ಆಗುವಂತ ಒಂದು ಸಂದರ್ಭ ಇದು. ಸೊ ಇವಾಗೆಲ್ಲ ಅವ್ರು ಅಕೌಂಟ್ಸ್ ತೋರಿಸಬೇಕಲ್ಲ, ಈ ವರ್ಷದ ಏನೆಲ್ಲ ಆಗಿದೆ, ಬಜೆಟ್ ಬೇರೆ ಆಯ್ತು, ಇವಾಗ ಅಕೌಂಟ್ ತೋರಿಸ್ಬೇಕಲ್ಲ ಲೆಕ್ಕಾಚಾರಗಳನ್ನ. ಸೊ ಇಯರ್ ಎಂಡ್ ಆಗಿರೋದ್ರಿಂದ ಇದನ್ನ ನಾವು ಕ್ಲಿಯರ್ ಮಾಡ್ತೀವಿ, ಇನ್ ಯಾವ್ದು ತಡ ಇಟ್ಕೊಳ್ಳಲ್ಲ ಅಂತ ಹೇಳಿ ಈಗ 18ನೇ ಕಂತಿನ ಹಣನ ಯುಗಾದಿ ಹಬ್ಬದ ಒಳಗೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ದಾರೆ ಸರ್ಕಾರದವರು. ಸೊ ಹಬ್ಬಕ್ಕೆ ನೀವು ನಿರೀಕ್ಷೆನ ಮಾಡಬಹುದು. ಸೊ ಇಫ್ ಇನ್ ಕೇಸ್ ಯಾರಿಗೆಲ್ಲ ಇನ್ನೂ ಬಂದಿಲ್ಲ, ಯಾವ್ದು 16-17 ಬಂದಿಲ್ಲ ಅಂದ್ರೆ ನಿಮ್ಗೂ ಕ್ಲಿಯರೆನ್ಸ್ ಸಿಗುತ್ತೆ. ಈ ತಿಂಗಳೊಳಗಡೆ ಒಟ್ಟಾರೆ ನಿಮಗೆ 18ನೇ ಕಂತಿನ ಹಣದವರೆಗೂ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಸೊ ಯಾರಿಗೆಲ್ಲ ಪೆಂಡಿಂಗ್ ಇತ್ತು, ಯಾರಿಗೆಲ್ಲ ಬಂದಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಗಳನ್ನ ಮಾಡ್ತಾ ಇದ್ದೀರಾ, ತಲೆ ಕೆಡ್ಸ್ಕೊಬೇಡಿ. ಹಬ್ಬಕ್ಕೆ ಎಲ್ಲ ಕ್ಲಿಯರೆನ್ಸ್ ಸಿಗುವಂತದ್ದು. ಅವ್ರು ಹೇಳಿರೋ ಹಾಗೆ ನಡ್ಕೊಂಡ್ಬಿಟ್ರೆ ನಮಗೂ ಖುಷಿ, ನಿಮ್ಗೂ ಖುಷಿ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನೋ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.